ಈ ಸೈನಿಕ ಜೀವಂತವಾಗಿಲ್ಲ. ಆದರೂ ಈತ ದೇಶದ ಗಡಿ ಕಾಯುತ್ತಿದ್ದಾನೆ. ಆತನಿಗೆ ರಜೆ, ಬಡ್ತಿ ಎಲ್ಲವೂ ಸಿಗುತ್ತಿದೆ. ನಸುಕಿನ ಜಾವ 4:30ಕ್ಕೆ ಚಹಾ, 9 ಗಂಟೆಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಎಲ್ಲವನ್ನ ನೀಡಲಾಗ್ತಿದೆ. ಅರೆ, ಸಾವಿನ ನಂತರವೂ ಇಷ್ಟು ಗೌರವ ಪಡೆಯುತ್ತಿರುವ ಈ ಸೈನಿಕ ಯಾರೆಂದು ನೀವು ಯೋಚಿಸ್ತಿರ್ಬೋದು. ಅವನ ಹೆಸರು ಜಶ್ವಂತ್ ಸಿಂಗ್ ರಾವತ್ ಅಂತ. 72 ಗಂಟೆಗಳ ಕಾಲ ಏಕಾಂಗಿಯಾಗಿ ಚೀನಾದ ಸೈನಿಕರ ವಿರುದ್ಧ ಹೋರಾಡಿದ್ದ. ಆತ 300ಕ್ಕಿಂತ ಹೆಚ್ಚು ಶತ್ರುಗಳನ್ನು ಹೊಡೆದುರುಳಿಸಿದ್ದ. ಈ ಮೂಲಕ ಅಜರಾಮರವಾಯಿತು ಈತನ ವೀರತ್ವ. ಹೀಗಾಗಿಯೇ ಆತನಿಗೆ ಸಾವಿನ ಬಳಿಕವೂ ಯಾರಿಗೂ ಸಿಗದ ಗೌರವ ಸಿಗುತ್ತಿದೆ. ಈತನ ಪರಿಚಯವನ್ನು ನೋಡೋದಾದರೆ, ಉತ್ತರಾಖಂಡದ ಪೌರಿ ಗಢವಾಲ್ ಜಿಲ್ಲೆಯಲ್ಲಿ 1941 ಆಗಸ್ಟ್ 19ರಂದು ಜಶ್ವಂತ್ ಸಿಂಗ್ ಜನಿಸಿದರು. ಆತನ ತಂದೆ ಗುಮಾನ್ ಸಿಂಗ್ ರಾವತ್ ಅಂತ. ಚಿಕ್ಕ ವಯಸ್ಸಿನಲ್ಲಿಯೇ ಸೈನ್ಯ ಸೇರಿದ್ದ ಸಿಂಗ್ ಹುತಾತ್ಮನಾದಾಗ ಗಢವಾಲ್ ರೈಫಲ್ಸ್ನಲ್ಲಿ ರೈಫಲ್ ಮ್ಯಾನ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು. 1962ರ ಭಾರತ ಚೀನಾ ಯುದ್ಧದಲ್ಲಿ ಅರುಣಾಚಲ ಪ್ರದೇಶದ ತವಾಂಗನ್ ನುರಾರಂಗ್ ಯುದ್ಧದಲ್ಲಿ ಯಾರೂ ಊಹಿಸಲಾಗದಂತಹ ಪರಾಕ್ರಮ ಮೆರೆದ. ಆತ ಕೊನೆಗೆ ಹುತಾತ್ಮನಾದ. 1962ರ ಭಾರತದ ಚೀನಾ ಯುದ್ಧದ ಬಗ್ಗೆ ಸ್ವಲ್ಪ ಮೆಲ್ಲಕ್ಕೆ ಹಾಕೋಣ. 1962ರ ಭಾರತದ ಚೀನಾ ಯುದ್ಧ ಅಂತಿಮ ಹಂತದಲ್ಲಿತ್ತು. 14,000 ಎತ್ತರದಲ್ಲಿ 1,000 ಕಿಲೋಮೀಟರ್ ಕ್ಷೇತ್ರ ಅಂದರೆ ಅರುಣಾಚಲ ಪ್ರದೇಶಕ್ಕೆ ಸೇರಿದ ಜಾಗ ಯುದ್ಧದ ಮೈದಾನವಾಗಿತ್ತು. ಈ ಸ್ಥಳ ಎದೆ ನಡಗಿಸುವ ಚಳಿ ಮತ್ತು ಕಲ್ಲು ಬಂಡೆಗಳ ದುರ್ಗಮ ಪ್ರದೇಶವೆಂದು ಗುರುತಿಸಿಕೊಂಡಿದೆ. ಆದರೆ ನಮ್ಮ ಸೈನಿಕರು ಅಲ್ಲಿ ದೇಶ ರಕ್ಷಣೆಗಾಗಿ ಹೋರಾಡುತ್ತಿದ್ದರು. ಚೀನಿ ಸೈನಿಕರು ಭಾರತದ ಭೂಮಿಯನ್ನು ಆಕ್ರಮಿಸಿಕೊಳ್ಳುತ್ತಾ ಗಡಿಯನ್ನು ದಾಟಿ ಮುನ್ನುಗ್ಗುತ್ತಿದ್ದರು. ಅರುಣಾಚಲ ಪ್ರದೇಶದ ತಾವಾಂಗ್ಗಿಂತ ಮುಂಚೆ ಬಂದು ತಲುಪಿದ್ದರು. ಭಾರತೀಯ ಸೈನಿಕರು ಕೂಡ ಚೀನಾ ಸೈನಿಕರನ್ನು ಹಿಮ್ಮೆಟ್ಟಿಸಲು ಜೀವದ ಹಂಗು ತೊರೆದು ಹೋರಾಟ ಜಾರಿಯಲ್ಲಿಟ್ಟಿದ್ದರು. ಏಕಾಂಗಿಯಾಗಿ ಮುಗಿಬಿದ್ದ ವೀರ. ಚೀನಾ ಸೈನಿಕರ ಆಕ್ರಮಣವನ್ನು ಎದುರಿಸಲು ಸಾಕಷ್ಟು ಶಸ್ತ್ರಾಸ್ತ್ರ ಮತ್ತು ಸೈನಿಕರ ಕೊರತೆ ಉಂಟಾಗಿದ್ದರಿಂದ ಗಢವಾಲ್ ರೈಫಲ್ಸ್ನಲ್ಲಿ ಬಟಾಲಿಯನ್ನನ್ನು ಹಿಂದಕ್ಕೆ ಕರೆಸಿಕೊಳ್ಳಲಾಯಿತು. ಆದರೆ ಜಶ್ವಂತ್ ಹಿಂತಿರುಗುವ ಬದಲು ತಾನೊಬ್ಬನೇ ಅಲ್ಲಿದ್ದು ವೈರಿಗಳನ್ನು ಹಿಮ್ಮೆಟ್ಟಿಸಲು ನಿರ್ಧರಿಸಿದ. ಅರುಣಾಚಲ ಪ್ರದೇಶದ ಮೊನೋಪಾ ಸಮುದಾಯದ ನೂರಾ ಮತ್ತು ಸೇಲಾ ಎಂಬ ಯುವತಿಯರ ನೆರವಿನಿಂದ ಈತ ಚೀನಾ ಸೈನಿಕರನ್ನು ಹಿಮ್ಮೆಟ್ಟಿಸುವಂತಹ ತಂತ್ರ ರೂಪಿಸಿದ. ಫೈರಿಂಗ್ ಗ್ರೌಂಡ್ ರಚಿಸಿ 3 ಸ್ಥಳಗಳಲ್ಲಿ ಮಷಿನ್ ಗನ್ ಮತ್ತು ಟ್ಯಾಂಕ್ ಇಟ್ಟ. ಭಾರತೀಯ ಸೈನಿಕರು ಭಾರೀ ಸಂಖ್ಯೆಯಲ್ಲಿದ್ದಾರೆ ಎಂಬಂತೆ ಶತ್ರು ಸೈನಿಕರಿಗೆ ಭ್ರಮೆ ಹುಟ್ಟಿಸಿ ಬೇರೆ ಬೇರೆ ಬಂಕರ್ಗಳಿಂದ ದಾಳಿ ನಡೆಸಿದ. ಸತತ 3 ದಿನ ಅವನೊಬ್ಬನೇ ಹೋರಾಟ ನಡೆಸಿದ್ದ. ಆದರೆ ದುರಾದೃಷ್ಟವಶಾತ್ ಅವರಿಗೆ ಪಡಿತರ ಪೂರೈಸುತ್ತಿದ್ದ ವ್ಯಕ್ತಿ ಚೀನಿ ಸೈನಿಕರ ಕೈಗೆ ಸಿಕ್ಕು ಬಿದ್ದು ಎಲ್ಲ ರಹಸ್ಯವನ್ನು ಹೊರಹಾಕಿದ. 17 ನವೆಂಬರ್ 1962ರಂದು ಚೀನಿ ಸೈನಿಕರು 4 ಕಡೆಯಿಂದ ಸುತ್ತುವರಿದರು. ಜಶ್ವಂತ್ ಸಿಂಗ್ ಮೇಲೆ ದಾಳಿ ಮಾಡಿದರು. ದಾಳಿಯಲ್ಲಿ ಸೇಲಾ ಹುತಾತ್ಮಳಾದರೆ ನೂರಾ ಚೀನಿ ಸೈನಿಕರ ಕೈವಶವಾದಳು. ತಾನೂ ಕೂಡ ಶತ್ರು ಸೈನಿಕರ ಕೈಗೆ ಸಿಕ್ಕಿ ಹಾಕಿಕೊಳ್ಳುವುದು ಖಚಿತವಾದಾಗ ಯುದ್ಧ ಬಂದಿಯಾಗುವುದರಿಂದ ತಪ್ಪಿಸಿಕೊಳ್ಳಲು ಜಶ್ವಂತ್ ಸಿಂಗ್ ತಾನೇ ಗುಂಡಿಟ್ಟುಕೊಂಡು ಹುತಾತ್ಮನಾದ. ಧೀರ ಸೈನಿಕನ ಶೌರ್ಯಕ್ಕೆ ಅವಾಕ್ಕಾದ ಚೀನಾ ಸೇನೆ. ಚೀನಿ ಸೈನಿಕರು ಜಶ್ವಂತ್ ತಲೆ ಕಡಿದು ಕೊಂಡೊಯ್ದಿದ್ದರು. ಆದರೆ ಯುದ್ಧ ಮುಗಿದ ಬಳಿಕ ಅದನ್ನು ಹಿಂತಿರುಗಿಸಿದ್ದರು. ಆತನ ಧೈರ್ಯ ಸಾಹಸಗಳಿಂದ ಪ್ರಭಾವಿತವಾಗಿದ್ದ ಚೀನಾ ಸೇನೆ ಆತನ ಹಿತ್ತಾಳೆಯ ಪ್ರತಿಮೆಯನ್ನು ನಿರ್ಮಿಸಿ ಭಾರತೀಯ ಸೈನ್ಯಕ್ಕೆ ಉಡುಗೊರೆ ನೀಡಿತು. ಕೆಲವರು ಹೇಳುವ ಪ್ರಕಾರ ಜಶ್ವಂತ್ ಸಿಂಗ್ ತಾನೇ ಗುಂಡು ಹಾರಿಸಿಕೊಂಡಿರಲಿಲ್ಲ, ಬದಲಾಗಿ ಆತನ ಬಂಧಿಸಿ ನೇಣಿಗೇರಿಸಲಾಗಿತ್ತು ಎನ್ನಲಾಗುತ್ತದೆ. ಗೌರವ. ಜಶ್ವಂತ್ ಸಿಂಗ್ ಹೋರಾಟ ನಡೆಸುತ್ತಿದ್ದ ಚೌಕಿಗೆ ಈಗ ಜಶ್ವಂತ್ ಗಢ್ ಎಂಬ ಹೆಸರಿಡಲಾಗಿದೆ. ಅಲ್ಲಿ ಆತನ ಹೆಸರಲ್ಲಿ ದೇವಸ್ಥಾನವನ್ನು ಸಹ ಕಟ್ಟಲಾಗಿದೆ. ಅಲ್ಲಿ ಆತನಿಗೆ ಸೇರಿದ ವಸ್ತುಗಳನ್ನು ಇರಿಸಲಾಗಿದೆ. 4 ಸೈನಿಕರು ಅವರ ಕೋಣೆಯನ್ನು ನೋಡಿಕೊಳ್ಳುತ್ತಾರೆ. ರಾತ್ರಿ ಆದಾಗ ಆತನಿಗೆ ಹಾಸಿಗೆಯನ್ನು ಹಾಸಿಡಲಾಗುತ್ತದೆ. ಸಮವಸ್ತ್ರಕ್ಕೆ ಇಸ್ತ್ರಿ, ಶೂ ಪಾಲಿಶ್ ಸಹ ಮಾಡಲಾಗುತ್ತದೆ. ಚಹಾ, ತಿಂಡಿ, ಊಟವನ್ನು ಸಕಾಲಕ್ಕೆ ನೀಡಲಾಗುತ್ತದೆ. ಸಾವಿನ ಬಳಿಕವೂ ಬಡ್ತಿ, ರಜೆ. ಸಾವಿನ ಬಳಿಕವೂ ಜಶ್ವಂತ್ ಸಿಂಗ್ಗೆ ಬಡ್ತಿ, ರಜೆಯನ್ನು ನೀಡಲಾಗ್ತಾ ಇದೆ. ರೈಫಲ್ಸ್ ಮ್ಯಾನ್ ಆಗಿದ್ದ ಅವರೀಗ ಮೇಜರ್ ಜನರಲ್ ಆಗಿದ್ದಾರೆ.
ಆಗಾಗ ರಜೆಯ ನೀಡಲಾಗ್ತಾ ಇದೆ. ಸಕಲ ಸೈನಿಕ ಗೌರವದೊಂದಿಗೆ ಅವರ ಭಾವಚಿತ್ರವನ್ನು ಹುಟ್ಟೂರಿಗೆ ಕಳುಹಿಸಲಾಗುತ್ತದೆ. ರಜೆ ಮುಗಿದ ಮೇಲೆ ಅದನ್ನು ಮರಳಿ ಜಶ್ವಂತ್ ಗಢಕ್ಕೆ ತರಲಾಗುತ್ತದೆ. ಈಗಲೂ ಗಡಿ ಕಾಯುತ್ತಾನೆ ಈ ಸೈನಿಕ. ಸೈನಿಕರು ಹೇಳುವ ಪ್ರಕಾರ ಈಗಲೂ ಜಶ್ವಂತ್ ಸಿಂಗ್ ಗಡಿ ಕಾಯುತ್ತಾನೆ. ಭಾರತೀಯ ಸೈನಿಕರಿಗೆ ಮಾರ್ಗದರ್ಶನ ಮಾಡುತ್ತಾನೆ. ಕರ್ತವ್ಯದ ಸಮಯದಲ್ಲಿ ಸೈನಿಕರಲ್ಲಿ ಯಾರಾದರೂ ನಿದ್ದೆ ಮಾಡಿದರೆ ಜಶ್ವಂತ್ ಸಿಂಗ್ ಆತ್ಮ ಆತನನ್ನು ಎಬ್ಬಿಸುತ್ತದೆ ಎಂದು ಹೇಳಲಾಗುತ್ತದೆ. ಅವರ ಹೆಸರಿನ ಮುಂದೆ ಹುತಾತ್ಮ ಎಂದು ಬಳಸಲಾಗುವುದಿಲ್ಲ. ಮತ್ತವರು ಈಗಲೂ ಕರ್ತವ್ಯದಲ್ಲಿದ್ದಾರೆ ಎಂದು ನಂಬಲಾಗುತ್ತದೆ. ಸಿನಿಮಾ. ಈ ಅಜರಾಮರ ಸೈನಿಕನ ಹೆಸರಲ್ಲಿ ಈ ಹೆಸರಿನ ಸಿನಿಮಾವನ್ನು ಕೂಡ ನಿರ್ಮಿಸಲಾಗಿದೆ. ದಯವಿಟ್ಟು ಒಮ್ಮೆ ವೀಕ್ಷಿಸಿ. ಆ ಚಿತ್ರದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಜೈ ಹಿಂದ್. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.